ನಾನಿವತ್ತು ನಿಮಗೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಬದುಕುತ್ತೇವೆ, ನಮ್ಮ ಬದುಕಿಗೆ ಆರೋಗ್ಯವಾಗಿರ್ತೇವೆ, ನಾನು ಸಾಕಷ್ಟು ಹಣ ಸಂಪಾದನೆ ಮಾಡ್ತೇನೆ, ಯಾವ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ತಿಳಿಸುವಂತಹ ನಮ್ಮ ರಾಹು ಪರ್ವದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಂತಿದ್ದೇನೆ. ಅಂದರೆ ರಾಹು ಪರ್ವದಲ್ಲಿ ಅಗಲವಾಗಿದ್ದಾಗ ನೀವು ಹೇಗಿರ್ತೀರಿ, ಅದರಲ್ಲಿ ನಕ್ಷತ್ರ ಚಿಹ್ನೆ ಇದ್ದಾಗ ಏನಾಗುತ್ತದೆ, ಅದರಲ್ಲಿ ತ್ರಿಕೋಣ ಚಿಹ್ನೆ ಇದ್ದಾಗ ಏನಾಗುತ್ತೆ, ಕಮಲದ ಚಿಹ್ನೆ ಇದ್ದಾಗ ಏನಾಗುತ್ತೆ, ತಕ್ಕಡಿಯ ಚಿಹ್ನೆ ಇದ್ದಾಗ ಏನಾಗುತ್ತೆ, ಸೂರ್ಯ ಚಿಹ್ನೆ ಇದ್ದಾಗ ಏನಾಗುತ್ತೆ, ಚಂದ್ರ ಚಿಹ್ನೆ ಇದ್ದಾಗ ಏನಾಗುತ್ತೆ, ಗೆರೆಗಳಿದ್ದಾಗ ಏನಾಗುತ್ತದೆ, ಅಗಲ ಕಡಿಮೆ ಆದಾಗ ಏನಾಗುತ್ತದೆ, ಕಪ್ಪು ಚುಕ್ಕೆ ಇದ್ದರೆ ಏನಾಗುತ್ತದೆ ಮುಂತಾದ ಎಲ್ಲ ವಿಚಾರಗಳು ತಿಳ್ಕೊಂಡಾಗ ನೀವು ಇದ್ದಕ್ಕಿದ್ದಾಗೆ ಹಣವಂತರಾಗುವಂತಹ, ಇದ್ದಕ್ಕಿದ್ದಾಗೆ ನೀವು ದೊಡ್ಡ ನಾಯಕರಾಗಿ ಬೆಳೆಯುವಂತಹ, ಜೀವನದಲ್ಲಿ ಯಶಸ್ವಿಯಾಗುವಂತಹ ಹಲವು ವಿಚಾರಗಳು ಅದರಲ್ಲಿ ಅಡಗಿದೆ. ಇಂಥ ವಿಚಾರಗಳು ತಿಳಿಬೇಕಾದ್ರೆ ನೀವು ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿ. ಅಂದರೆ ಈ ಕಾರ್ಯಕ್ರಮದಲ್ಲಿ ಯಾರು ಹಣವಂತರಾಗ್ತಾರೆ, ಯಾರು ನಾಯಕರಾಗ್ತಾರೆ, ಯಾರು ಜನಪ್ರಿಯ ವ್ಯಕ್ತಿ ಆಗ್ತಾರೆ, ಯಾವ ರೀತಿಯಲ್ಲಿ ಆಗ್ತಾರೆ ಎಂಬ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನಮ್ಮ ಮುಖ್ಯವಾದಂತಹ ಒಂದು ಪರ್ವ, ಹಸ್ತದಲ್ಲಿ ಕಾಣಿಸುವಂತಹ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯವನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಅಂದರೆ ನಮ್ಮ ಹಸ್ತದಲ್ಲಿರುವಂತಹ ಆ ಒಂದು ಪರ್ವ, ಅಂದರೆ ಹಸ್ತದ ಮಧ್ಯದಲ್ಲಿ ಬರುವಂತಹ ಆ ಒಂದು ಪರ್ವದ ಬಗ್ಗೆ ನೀವು ತಿಳಿದುಕೊಂಡ್ರೆ ನಿಮ್ಮ ಜೀವನ ಹೇಗಿರುತ್ತದೆ, ನೀವು ಎಂತಹ ಸ್ಥಿತಿಯಿಂದ ಎಂತಹ ಸ್ಥಿತಿಗೆ ಹೋಗ್ತೀರಿ, ನಿಮ್ಮ ಆರೋಗ್ಯ ಯಾವ ರೀತಿ ಇದೆ, ಜೀವನ ಯಾವ ರೀತಿ ಇದೆ ಎಂಬುದನ್ನು ತಿಳಿಯಬಹುದು. ಅಂದರೆ ರಾಹು ಪರ್ವದಲ್ಲಿ ನಮ್ಮ ಪೂರ್ಣ ಭವಿಷ್ಯ ಅಡಗಿರುವುದನ್ನು ನಾವು ಗಮನಿಸಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷಕರವಾದಂತಹ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ತುಂಬ ಜನಕ್ಕೆ ತಮ್ಮ ಭವಿಷ್ಯ ತಿಳಿಬೇಕೆಂಬ ಕುತೂಹಲ, ಆಸಕ್ತಿ ಇದೆ. ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕೆಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಎದುರಾಗಬಹುದಾದಂತಹ ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕೆಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಈಗ ನಾನು ರಾಹು ಪರ್ವದ ಬಗ್ಗೆ ಹೇಳ್ತಿದ್ದೇನೆ. ರಾಹು ಪರ್ವ ನಾವು ನೋಡಿದ್ರೆ ರಾಹು ಪರ್ವ ಎಲ್ಲಿ ಬರುತ್ತೆ, ಇಲ್ಲಿ ರಾಹು ಪರ್ವ, ಇದೇ ರಾಹು ಪರ್ವ. ಇದು ಯಾವಾಗಲೂ ಸ್ವಲ್ಪ ಗುಂಡಿ ಬಿದ್ದಂಗೆ ಇರುತ್ತದೆ. ಇದು ಸ್ವಲ್ಪ ಎತ್ತರವಾಗಿ ಕಂಡರೆ, ಎತ್ತರವಾಗಿ ಕಂಡು ಅದು ಸರಿಯಾಗಿದ್ದರೆ, ಅಂದರೆ ಎದ್ದು ಕಾಣಿಸುವಂತಿದ್ದರೆ, ಅದು ಎಲ್ಲವೂ ಬದಲಾವಣೆಯನ್ನು ತರುವಂತಹ ಒಂದು ಮುಖ್ಯವಾದಂತಹ ಒಂದು ಪರ್ವ. ಅಂದರೆ ಜೀವನದಲ್ಲಿ ಬದಲಾವಣೆಗಳನ್ನು ತರುವುದು. ಕಷ್ಟದಲ್ಲಿರುವನು ಅವನು ಹಣವಂತನಾಗುತ್ತಾನೆ. ಕಷ್ಟದಲ್ಲಿದ್ದವರು ಕೆಲವು ಬಹಳ ಸುಲಭವಾಗಿ ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಬರುತ್ತದೆ. ಅಂತಹ ಸೂಚನೆಗಳು ರೋಗದಿಂದ ಯಾವಾಗ ಗುಣವಾಗುತ್ತೆ, ರೋಗ ಬಂದರೆ ಯಾವ ಗುಣ ಆಗುತ್ತೆ ಎಂಬುದನ್ನು ನಾವು ಇದರಿಂದ ತಿಳಿಯಬಹುದು. ಹಾಗಾದರೆ ಅದು ಎಲ್ಲಿ ಹೇಗಿರುತ್ತದೆ ಎಂಬುದನ್ನು ನೋಡಿ. ಇದಿದೆಯಲ್ಲ ರಾಹು ಪರ್ವದಲ್ಲಿ ಹೆಚ್ಚು ಅಗಲವಾಗಿದ್ದರೆ, ಈ ರಾಹು ಪರ್ವ ಹೆಚ್ಚು ಅಗಲವಾಗಿದ್ದರೆ, ಅಂದರೆ ಇದು ಎರಡು, ಈ ಹೃದಯ ರೇಖೆ ಮತ್ತು ಈ ಜ್ಞಾನ ರೇಖೆಗಳ ಮಧ್ಯದಲ್ಲಿ ಬರುತ್ತದೆ. ಈ ಜ್ಞಾನ ರೇಖೆ ಮತ್ತು ಹೃದಯ ರೇಖೆ ದೂರವಾಗಿದ್ದರೆ, ಹೆಚ್ಚು ಅಗಲವಾಗಿ ಅದರ ಮಧ್ಯದ ಭಾಗ ಅಗಲವಾಗಿದ್ದರೆ, ಅದು ಅವರ ಜೀವನದ ಉತ್ಸಾಹವನ್ನು ತೋರಿಸುತ್ತದೆ. ಅಂದರೆ ಜೀವನದಲ್ಲಿ ಅವರಿಗೆ ಉತ್ತಮವಾದ ವ್ಯಕ್ತಿತ್ವ ಇದೆ, ಅವರು ಬುದ್ಧಿವಂತರಾಗಿರ್ತಾರೆ, ಅವರಿಗೆ ಲೋಕಜ್ಞಾನವಿರುತ್ತದೆ, ಎಲ್ಲ ಕೆಲಸದಲ್ಲೂ
ಅವರಿಗೆ ಅಭಿವೃದ್ಧಿ ಆಗುತ್ತದೆ. ಅವರು ಯಾವುದೇ ಕೆಲಸ ಮಾಡಿದರೂ ಅವರಿಗೆ ಸೋಲೆಂಬುದು ಇರುವುದಿಲ್ಲ. ಅವರು ಉತ್ತಮವಾದ ರೀತಿಯಲ್ಲಿ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ ಎಂಬುದನ್ನು ನಾವು ತಿಳಿಯಬಹುದು. ಅಂದರೆ ಈ ಮಧ್ಯದ ಭಾಗ, ಹೃದಯ ರೇಖೆ ಮತ್ತು ಜ್ಞಾನ ರೇಖೆಯ ಮಧ್ಯದ ಭಾಗ ಅಗಲವಾಗಿದ್ದಾಗ ಅವರಿಗೆ ಅಂತಹ ಒಂದು ಸ್ಥಿತಿ ವಿಶೇಷ ಗುಣಗಳು ಅವರಲ್ಲಿ ಕಂಡುಬರುತ್ತದೆ. ಅಂದರೆ ಅವರು ಮಾಡುವ ಎಲ್ಲ ಕೆಲಸದಲ್ಲೂ ಅವರಿಗೆ ಅಭಿವೃದ್ಧಿಯಾಗುತ್ತದೆ. ಅವರಿಗೆ ಜನಗಳ ಸೇವೆ ಮಾಡುವುದು, ಜನರ ಉದ್ಧಾರ ಆಗುವುದು, ನಾಡಿನ ಉದ್ಧಾರ ಆಗುವುದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇದೇ ಇದರಲ್ಲಿ ಇಲ್ಲಿ ನೋಡಿ, ಈಗ ಇದರ ಮಕ್ಕಳಿಗೆ ಇಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ, ನಕ್ಷತ್ರ ಚಿಹ್ನೆ ಎದ್ದು ಕಾಣಿಸುವಂತ ಒಂದು ನಕ್ಷತ್ರ ಚಿಹ್ನೆ ಇಲ್ಲಿದ್ದರೆ, ಆ ನಕ್ಷತ್ರ ಎದ್ದು ಕಾಣುವಂತಿದ್ದರೆ ಅವರ ಜೀವನದಲ್ಲಿ ಹಂತ ಹಂತವಾಗಿ ಮೇಲೇರಿ ಬರುತ್ತಾರೆ. ಅವರಿಗೆ ಧನಾಭಿವೃದ್ಧಿ ಇದ್ದಕ್ಕಿದ್ದಾಗ ಧನಾಭಿವೃದ್ಧಿ ಕಾಣಿಸಲಾರಂಭಿಸುತ್ತದೆ. ಅವರ ಜೀವನದಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಕಂಡು ಜೀವನ ಉದ್ಧಾರ. ಅದೇ ರೀತಿ ಇಲ್ಲಿ ಈ ನಕ್ಷತ್ರದ ಜೊತೆಯಲ್ಲಿ ಇಲ್ಲಿ ಒಂದು ಬುಧ ಪರ್ವದಲ್ಲಿ ಒಂದು ರೇಖೆಯೂ ಇದ್ದರೆ, ಒಂದು ಲಂಬ ರೇಖೆ ಇದ್ದರೆ, ಇದೆರಡೂ ಇದ್ದಾರೆಂದರೆ ಆ ವ್ಯಕ್ತಿ ಎಂತಹ ಸ್ಥಿತಿಯಲ್ಲೂ ಬೆಳವಣಿಗೆಯನ್ನು ಕಾಣುತ್ತಾರೆ, ಅಭಿವೃದ್ಧಿ ಆಗ್ತಾರೆ. ಜೀವನದಲ್ಲಿ ಹಲವು ರೀತಿಯಲ್ಲಿ ಅವರು ತಮ್ಮ ಗುರಿಯನ್ನ ತಲುಪುತ್ತಾರೆ. ಅವರಿಗೆ ಅದೃಷ್ಟ ಅಂತ ಹೇಳ್ಬೋದು. ಇದು ತುಂಬಾ ಅದೃಷ್ಟವಂತರ ಹಸ್ತದಲ್ಲಿ ಮಾತ್ರ ಅಂತಹ ಚಿಹ್ನೆಗಳು ಕಾಣಿಸುತ್ತದೆ. ಅಂದರೆ ನಮ್ಮ ರಾಹು ಪರ್ವದಲ್ಲಿ ನಕ್ಷತ್ರ ಮತ್ತು ಈ ಬುಧ ಪರ್ವದಲ್ಲಿ ಲಂಬರೇಖೆ ಇದೆರಡೂ ಇದ್ದರೆ ಆ ವ್ಯಕ್ತಿ ತುಂಬಾ ಅದೃಷ್ಟವಂತನೇ ಎಂದು ನಾವು ಹೇಳಬಹುದು, ತಿಳಿಯಬಹುದು. ಇನ್ನು ಅದೇ ರೀತಿ ಅಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಇಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅದು ಎದ್ದು ಕಾಣಿಸುವಂತಿದ್ದರೆ ಅವರು ವಿಜ್ಞಾನಿಗಳಾಗಬಹುದು, ಸಂಶೋಧಕರಾಗಿರ್ಬೋದು, ಅಥವಾ ಗೌರವಾನ್ವಿತರಾಗುತ್ತಾರೆ. ಹಾಗೆಯೇ ಧನವನ್ನು ಸಂಪಾದನೆ ಮಾಡುತ್ತಾರೆ. ಅವರು ಹೆಚ್ಚು ವಿದ್ಯಾವಂತರಾಗಿ ಹಲವು ರೀತಿಯಲ್ಲಿ ತಮ್ಮ ಜ್ಞಾನವನ್ನ ಬಳಸಿಕೊಂಡು ಅವರು ಹಲವು ವಸ್ತುಗಳನ್ನು ಸಂಶೋಧನೆ ಮಾಡುವಲ್ಲಿ ತೊಡಗುತ್ತಾರೆ. ಅವರಿಗೆ ಸಾಕಷ್ಟು ಜನಪ್ರಿಯತೆಯೂ ಬರುತ್ತದೆ. ಹಾಗೆಯೇ ಬೇಕಾದಷ್ಟು ಹಣವನ್ನ ಸಂಪಾದನೆ ಮಾಡುತ್ತಾರೆ. ಅಂದರೆ ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡಿದರೂ ಅವರಿಗೆ ವಿದ್ಯೆ ಅವರನ್ನು ಕಾಪಾಡುತ್ತದೆ. ಅಂದರೆ ಆ ವಿದ್ಯೆಯೊಂದಿಗೆ ಅವರಿಗೆ ಹೆಚ್ಚಿನ ಹಣ ಲಾಭ, ಗೌರವ ಎಲ್ಲವೂ ಬಂದು ಸೇರುತ್ತದೆ. ಯಾವುದಿದ್ದಾಗ ಇಲ್ಲೊಂದು ತ್ರಿಕೋಣ ಚಿಹ್ನೆ, ಯಾವುದಿದು ರಾಹು ಪರ್ವದಲ್ಲಿ ತ್ರಿಕೋಣ ಚಿಹ್ನೆ. ಇನ್ನು ಕಮಲದ ಚಿಹ್ನೆ ಅಂದರೆ ತಾವರೆ ಹೂವಿನ ಚಿಹ್ನೆ ಎಲ್ಲಿ ಬಂದರೆ, ತಾವರೆ ಹೂವಿನ ಚಿಹ್ನೆ ಬಂದರೆ ಅವರು ತುಂಬಾ ಜಾಣರಾಗಿರ್ತಾರೆ. ಅವರಲ್ಲಿ ವಿಶೇಷವಾದ ಗುಣ ಅಂದರೆ ನಾಯಕತ್ವ ವಹಿಸೋದು. ನಾಯಕರಾಗಿ, ಲೀಡರ್ ಆಗಿ ಅವರು ಜೀವನದಲ್ಲಿ ಹೆಚ್ಚು ಜನಪ್ರಿಯತೆ ವ್ಯಕ್ತಿಯಾಗಿ ಬದುಕುತ್ತಾರೆ. ಜನರ ಗಮನ ಸೆಳೆಯುವಂತಹ, ಜನರನ್ನು ಆಕರ್ಷಿಸುವಂತಹ ಒಂದು ಶಕ್ತಿ ಇವರಿಗಿದೆ. ಹಾಗೆಯೇ ಇವರಿಗೆ ಸಾಕಷ್ಟು ಸಂಪತ್ತು ಬಂದು ಸೇರುತ್ತದೆ. ಸಾಕಷ್ಟು ಸಂಪತ್ತುಗಳನ್ನ ಇವರು ಸೇರಿಸ್ತಾರೆ. ಇವರು ದೀರ್ಘಾಯುಷ ಅಂದರೆ ಹೆಚ್ಚು ವಯಸ್ಸಿನವರೆಗೆ ಆರೋಗ್ಯವಾಗಿ ಬದುಕುವಂತಹ ಸೂಚನೆಯೂ ಇದಾಗಿದೆ. ಕಮಲದ ಚಿಹ್ನೆ ಇಲ್ಲಿದ್ದಾಗ, ಕಮಲದ ಚಿಹ್ನೆ ಇದ್ದರೆ ಆ ವ್ಯಕ್ತಿ ದೀರ್ಘಾಯುಷು ಮತ್ತು ಹೆಚ್ಚು ಕಾಲ ಆರೋಗ್ಯದಿಂದ ಬದುಕಿ ಜನಪ್ರಿಯ ವ್ಯಕ್ತಿಯಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಎಲ್ಲಾ ರೀತಿಯ ಸುಖವನ್ನು ಅನುಭವಿಸುತ್ತಾರೆ. ಇನ್ನು ಇಲ್ಲಿ ತಕ್ಕಡಿಯ ಚಿಹ್ನೆ, ಇಲ್ಲಿ ಒಂದು ತಕ್ಕಡಿಯ ಚಿಹ್ನೆ, ಆ ತಕ್ಕಡಿಯ ಚಿಹ್ನೆ ಇದ್ದಾಗ ಅವರಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಹೆಚ್ಚಿನ ಒಲವಿರುವುದು. ಅವರು ಅಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಅವರು ದೇವರ ಬಗ್ಗೆ ಅಥವಾ ದೇವರ ಬಗ್ಗೆ ಎಲ್ಲಾ ವಿಚಾರಗಳನ್ನು ತಿಳಿದುಕೊಂಡು ದೇವರ ಬಗ್ಗೆ ಹೇಳುತ್ತಾ, ದೇವರನ್ನು ಜನರಿಗೆ ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡುತ್ತಾ ಜೀವನದಲ್ಲಿ ಜನಪ್ರಿಯ ವ್ಯಕ್ತಿಯಾಗಿ ಹಾಗೆಯೇ ಸಂಪತ್ತನ್ನು ಸಂಪಾದನೆ ಮಾಡಿ ಹೆಚ್ಚು ಸುಖವಾಗಿ ಜೀವನ ಮಾಡುತ್ತಾರೆ ಎಂಬುದರ ಸೂಚನೆಯದಾಗಿದೆ. ಯಾವುದು? ಇಲ್ಲಿ ತಕ್ಕಡಿಯ ಚಿಹ್ನೆ ಇದ್ದಾಗ ಅವರು. ಇನ್ನು ಸೂರ್ಯನ ಚಿಹ್ನೆ ಇದೆ, ಒಂದು ಸೂರ್ಯನ ಚಿಹ್ನೆ ನಿಮ್ಗೆ ಗೊತ್ತಿರಬಹುದು. ಸೂರ್ಯನ ಚಿಹ್ನೆ ಇದ್ದಾಗ, ಇಲ್ಲಿ ಒಂದು ಸೂರ್ಯನ ಚಿಹ್ನೆ ಇದ್ದರೆ ಆ ವ್ಯಕ್ತಿ ಮಾತಿನಲ್ಲಿ ಚತುರವಾಗಿರ್ತಾರೆ, ಅವರು ಆರೋಗ್ಯವಂತರಾಗಿರುತ್ತಾರೆ. ಮಾತಿನಲ್ಲಿ ಚತುರ ಮಾತ್ರ ಅಲ್ಲ, ಆರೋಗ್ಯವಂತ ವ್ಯಕ್ತಿಯಾಗಿರುತ್ತಾನೆ. ಹಾಗೆಯೇ ಶ್ರೀಮಂತರಾಗುತ್ತಾರೆ. ಶ್ರೀಮಂತಿಕೆ ಅವರು ಅನುಭವಿಸುವಂತಹ ಅದೃಷ್ಟ ಅವರಿಗಿದೆ ಎಂಬುದನ್ನದು ಸೂಚಿಸ. ಅಂದರೆ ನಾವು ಹೇಳ್ತಾ ಬರೋದೆಲ್ಲವೂ ರಾಹು ಪರ್ವದಲ್ಲಿರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ. ನಕ್ಷತ್ರ ಚಿಹ್ನೆ, ತ್ರಿಕೋಣ ಚಿಹ್ನೆ, ಕಮಲದ ಚಿಹ್ನೆ, ತಕ್ಕಡಿ ಚಿಹ್ನೆ, ಸೂರ್ಯ ಚಿಹ್ನೆ, ಇದೆಲ್ಲವೂ ಅವರನ್ನ ಹೆಚ್ಚು ಶ್ರೀಮಂತಿಕೆ
ಜನಪ್ರಿಯ ವ್ಯಕ್ತಿಯನ್ನಾಗಿ ಮಾಡುವಂತಹ ಸೂಚನೆಗಳಾಗಿದೆ ಎಂಬುದನ್ನು ನಾವು ತಿಳ್ಕೋಬೇಡ. ಎಲ್ಲಿ ನಮ್ಮ ಈ ರಾಹು ಪರ್ವದಲ್ಲಿ, ಇದು ರಾಹು ಪರ್ವ. ಹಾಗೆ ಚಂದ್ರನ ಚಿಹ್ನೆ ಇದ್ದರೆ, ಚಂದ್ರನ ಚಿಹ್ನೆ ಅವರ ಹಸ್ತದಲ್ಲಿದ್ದರೆ, ಯಾರ ವ್ಯಕ್ತಿಯ ಹಸ್ತದಲ್ಲಿದ್ರು ಅವರು ರಾಜಕೀಯದಲ್ಲಿ ನಾಯಕರೆನಿಸಿಕೊಳ್ಳುತ್ತಾರೆ. ರಾಜಕೀಯ ನಾಯಕರಾಗಿ ಹೆಚ್ಚು ಜನಪ್ರಿಯ ವ್ಯಕ್ತಿ ಆಗ್ತಾರೆ, ಬುದ್ಧಿವಂತರಾಗಿರುತ್ತಾರೆ, ಹಾಗೆಯೇ ಹಣವನ್ನು ಗಳಿಸಿ ಹಣವಂತರಾಗುತ್ತಾರೆ ಎಂಬುದು ಚಂದ್ರನ ಚಿತ್ರ ಇದ್ದಾಗ ನಾವು ತಿಳಿಯಬೇಕಾಗಿದೆ. ಇನ್ನು ರಾಹು ಪರ್ವದಿಂದ ಈ ಬುಧ ಪರ್ವಕ್ಕೂ ಮತ್ತು ಸೂರ್ಯ ಪರ್ವಕ್ಕೂ ಒಂದೊಂದು ರೇಖೆ, ಜೋಡಿ ರೇಖೆಗಳು ಹೋಗಿರುತ್ತೆ. ಸೂರ್ಯ ಒಂದು ರೇಖೆ ಬುಧ ಪರ್ವಕ್ಕೆ ಹೋಗಿರುತ್ತೆ, ಇನ್ನೊಂದು ರೇಖೆ ಈ ಸೂರ್ಯ ಪರ್ವಕ್ಕೆ ಹೋಗಿರುತ್ತೆ. ಅಂದರೆ ರಾಹು ಪರ್ವದಿಂದ ಹೊರಟ ಎರಡು ರೇಖೆಗಳು ಹೀಗೆ ಆ ಬುಧ ಮತ್ತು ಸೂರ್ಯ ಪರ್ವದಲ್ಲಿ ಹೋಗಿ ಸೇರಿಕೊಂಡಿದ್ದರೆ ಅವರು ಎಲ್ಲಾ ವಿಧ ಸುಖ ಭೋಗಗಳಿಂದ ಜೀವನ ನಡೆಸುವಂತಹ ಸೂಚನೆಯದಾಗಿರುತ್ತದೆ. ಅವರಿಗೆ ಎಲ್ಲಾ ರೀತಿಯಲ್ಲೂ ಸುಖ ಭೋಗಗಳನ್ನು ಅನಿಸುವಂತಹ ಅದೃಷ್ಟ ಇದೆ ಎಂಬುದನ್ನು ತಿಳಿಯಬಹುದು. ಈ ಎರಡು ರೇಖೆಗಳು ಇದು ತುಂಬಾ ಅಗಲ ಕಡಿಮೆ ಇದ್ದು, ತುಂಬಾ ಅಗಲ ಕಡಿಮೆ ಆಗಿದ್ದು, ಅವರಲ್ಲಿ ಇಂತಹ ಒಂದು ಅಗಲ ಕಡಿಮೆ ಇರುವಂತಹ ವ್ಯಕ್ತಿಗಳು ಹಾಗೂ ಈ ಅದೃಷ್ಟ, ಈ ಆಯುಷ ರೇಖೆ ಇದೆಲ್ಲ, ಆಯುಷ ರೇಖೆ ಕಟ್ಟಾಗಿದ್ದರೆ ಅವರಿಗೆ ನಾವು ಇಷ್ಟು ಹೇಳಿದ್ದೆಲ್ಲವೂ ಒಳ್ಳೆಯದು ಬರುತ್ತೆ ಎಂಬ ಸೂಚನೆಗಳಿರುವುದನ್ನ ಈಗ ನಾನು ಹೇಳೋದು, ಇವರು ದುರ್ಬಲರಾಗಿರುತ್ತಾರೆ. ಆರೋಗ್ಯದಲ್ಲಿ ಇವರು ತುಂಬಾ ದುರಾದೃಷ್ಟವಂತರೆಂದೇ ಹೇಳಬಹುದು. ಅವರಿಗೆ ಆರೋಗ್ಯ ಅಷ್ಟು ಚೆನ್ನಾಗಿರುವುದಿಲ್ಲ, ರೋಗಗಳು ಬರ್ತಾ ಇರುತ್ತೆ, ಮಾಡುವ ಕೆಲಸದಲ್ಲಿ ಸೋಲು, ಅಪಘಾತವಾಗುವಂತಹ ಭಯ, ಬೇರೆಯವರ ಮಾತು ಕೇಳಿ ಮಾಡುವ ಕೆಲಸ ಕಾರ್ಯಗಳಿಂದ ಮೋಸ ಹೋಗುವುದು ಮುಂತಾದ ವಿಷಯಗಳು ಇದು ಈ ಅಗಲ ಕಡಿಮೆ ಇದ್ದಾಗ ಅಂತಹ ವ್ಯಕ್ತಿಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಅಂತಹ ವ್ಯಕ್ತಿಗಳು ಬೇರೆಯವರ ಮಾತು ಕೇಳಿ ಹಣ ಹೂಡುವುದಾಗಲಿ, ಬೇರೆ ಏನಾದರೂ ಮಾಡುವುದಾಗಲಿ ಮಾಡಕ್ಕೆ ಹೋಗುವುದಕ್ಕಿಂತ ಮೊದಲು ಸರಿಯಾಗಿ ಯೋಚಿಸಬೇಕು. ಹಾಗೆಯೇ ಅವರ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಎಂಬುದನ್ನು ಅವರು ನೆನಪಿಟ್ಟುಕೊಂಡು ಅವರ ಜೀವನದಲ್ಲಿ ಅವರು ಅದನ್ನ ಹೆಚ್ಚು ಅನುಕೂಲವಾಗುವಂತೆ, ತಮ್ಮ ಆರೋಗ್ಯಕ್ಕೆ ಅನುಕೂಲವಾಗುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಇನ್ನು ಇಲ್ಲಿ ಕಪ್ಪು ಚುಕ್ಕೆ ಇದ್ದರೆ, ಕಪ್ಪು ಚುಕ್ಕೆ ಇದ್ದು ಹಾಗೆಯೇ ಭಾಗ್ಯರೇಖೆ, ಈ ಭಾಗ್ಯರೇಖೆಯಲ್ಲಿ ಒಂದು ದೀಪವೂ ಇದ್ದರೆ, ಈ ಚಿತ್ರದಲ್ಲಿ ನಾನು ತೋರಿಸಿರುವಂತಹ ದೀಪವೂ ಇದ್ದರೆ, ಅಂದರೆ ಅವರು ಕಪ್ಪು ಚುಕ್ಕೆ ಮತ್ತು ದೀಪವೂ ಇದ್ದರೆ, ಹಾಗೆ ಶುಕ್ರ ಪರ್ವದಲ್ಲಿ ಒಂದು ಚತುರಾಕೃತಿಯು ಇದ್ದರೆ, ಚೌಕಾಕಾರ, ಇವರು ಜೈಲು ಶಿಕ್ಷೆ ಅನುಭವಿಸುವಂತಹ ಸಾಧ್ಯತೆ ಇದೆ. ಅವರು ಅಪರಾಧ ಮಾಡಿ ಜೈಲನ್ನು ಸೇರುವಂತಹ ಅಪಾಯವಿದೆ ಎಂಬುದನ್ನು ಅರಿತುಕೊಂಡು ಅಂತಹ ಸೂಚನೆಗಳಿದ್ದವರು ತುಂಬಾ ಎಚ್ಚರವಾಗಿರಬೇಕಾದದ್ದು. ಅವರು ಮಾಡುವ ಪ್ರತಿಯೊಂದು ಕೆಲಸವು ಎಚ್ಚರಿಕೆಯಿಂದ ಮಾಡಬೇಕು. ಹೀಗೆ ಇದು ಕಪ್ಪು ಚುಕ್ಕೆ ಮತ್ತು ಭಾಗ್ಯರೇಖೆಯಲ್ಲಿ ಬರುವಂತಹ ದ್ವೀಪ ಹಾಗೂ ಶುಕ್ರ ಪರ್ವದಲ್ಲಿ ಚೌಕ, ಇದೆಲ್ಲವೂ ಇದ್ದಾಗ ಆ ವ್ಯಕ್ತಿ ಜೈಲಿಗೆ ಹೋಗುವಂತಹ, ಸೆರೆಮನೆ ವಾಸ ಮಾಡುವಂತಹ ಸೂಚನೆಯಾಗಿದೆ ಎಂಬುದನ್ನು ತಿಳ್ಕೋಬೇಕು. ಹೀಗೆ ನಾವು ಹಸ್ತದಲ್ಲಿ ಬರುವಂತಹ, ನಮ್ಮ ರಾಹು ಪರ್ವದಲ್ಲಿ ಬರುವಂತಹ ಕೆಲವು ಚಿಹ್ನೆಗಳು ಮತ್ತು ಕೆಲವು ವಿಚಾರಗಳನ್ನು ತಿಳಿದುಕೊಂಡು ಅದರಲ್ಲಿ ಹೆಚ್ಚಿನ ವಿಚಾರಗಳು ಒಳ್ಳೆಯದಾಗುವಂಥದ್ದು. ನಾನು ಹೇಳಿದಂಥ ಈ ಚಿಹ್ನೆಗಳು ಎದ್ದು ಕಾಣಿಸುವಂತಿರಬೇಕು. ಹಾಗೆಯೇ ರಾಹು ಪರ್ವ ಎದ್ದು ಇರಬೇಕು. ಯಾವಾಗಲೂ ಗುಂಡಿಯೊಳಗಿದ್ದಂಗಿರುತ್ತೆ, ಆದರೂ ಅಲ್ಲಿ ಸ್ವಲ್ಪ ಎದ್ದಂಗಿರಬೇಕು. ಹಾಗೆ ಈ ರೇಖೆ, ಈ ಹೇಳಿದಂಥ ಚಿಹ್ನೆಗಳು ಅಂದರೆ ನಕ್ಷತ್ರ ಚಿಹ್ನೆ ಆಗಲಿ, ತ್ರಿಕೋಣ ಚಿಹ್ನೆ ಆಗಲಿ, ಕಮಲದ ಚಿಹ್ನೆ ಆಗಲಿ, ತಕ್ಕಡಿ ಆಗಲಿ, ಸೂರ್ಯ ಆಗಲಿ, ಚಂದ್ರ ಚಿಹ್ನೆ ಆಗಲಿ, ಈ ಎಲ್ಲವೂ ಅಲ್ಲಿ ಇದ್ದರೆ ಅದು ಎದ್ದು ಕಾಣಿಸುವಂತಿರಬೇಕು. ಹಾಗೆ ಎದ್ದು ಕಾಣಿಸುವಂತಿದ್ದರೆ ಮಾತ್ರ ಆ ವ್ಯಕ್ತಿಗೆ ಅದರ ಪೂರ್ಣ ಫಲ ಸಿಗುತ್ತದೆ. ಅದು ಮಬ್ಬಾಗಿದ್ದರೆ ಅದರ ಫಲ ಕಡಿಮೆ ಆಗುತ್ತಾ ಅದು ಅನುಭವಿಸಲು ಅವರಿಗೆ ಸಾಧ್ಯವಾಗದೆ ಹೋಗಬಹುದು ಎಂಬ ವಿಚಾರವನ್ನು ನೆನಪಿಟ್ಟುಕೋಬೇಕು. ಯಾವುದೇ ಹಸ್ತದಲ್ಲಿ ನಾವು ಏನೇ ಸೂಚನೆಗಳಿದ್ದರೂ ನಮ್ಮ ಪ್ರಯತ್ನ ಅತಿ ಮುಖ್ಯ ಎಂಬುದನ್ನು ಮರೆಯಬಾರದು. ಪ್ರಯತ್ನವಿಲ್ಲದೆ ನಾವು ಏನನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡ್ತೇನೆ. ನಾವು ಊಟ ಮಾಡಬೇಕಾದ್ರೆ ಅನ್ನ ಮಾಡಿ ಊಟ ಮಾಡಬೇಕಾಗುತ್ತೆ, ಅಥವಾ ಯಾವುದೇ ಊಟ ಬೇಕಾದ್ರೆ
ಅಲ್ಲದ್ರೆ ಹೋಟ್ಲಿಗೆ ಹೋಗಿ ದುಡ್ಡು ಕೊಟ್ಟು ತಿನ್ಬೇಕಾಗುತ್ತೆ. ಅಲ್ಲಲ್ಲಿ ಸುಮ್ಮನೆ ಯಾವುದೂ ಸಿಗೋದಿಲ್ಲ. ಊಟ ಮಾಡುವಂಥ ಯೋಗ ಇದೆ, ನನಗೆ ಊಟ ಸಿಗುತ್ತೆ ಅಂತೇಳಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಯಾರಿಗೂ ಊಟ ಸಿಕ್ಕೋದಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆ ಇದ್ದಾಗ ಮಾತ್ರ, ಅದಕ್ಕೆ ಬೇಕಾದ ಕೆಲಸ ಮಾಡಿದಾಗ ಮಾತ್ರ ನಮಗೆ ಊಟ ಸಿಗೋದು. ಅದೇ ರೀತಿ ನನ್ನ ಕೈಯಲ್ಲಿ ಅದೃಷ್ಟವಿದೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ನಮ್ಮ ಕೆಲಸಗಳ ಕಾರ್ಯಗಳು ಯಾವುದೂ ಆಗುವುದಿಲ್ಲ. ಅದೆಲ್ಲವೂ ಕ್ರಮೇಣ ಅಳಿಸಿ ಹೋಗುತ್ತದೆ, ಅದು ಮಾಯವಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಹೀಗೆ ನಮ್ಮ ಹಸ್ತದಲ್ಲಿ ಪ್ರತಿಯೊಂದು ಪರ್ವಕ್ಕೂ ಅದರದೇ ಆದ ಮಹತ್ವ ಇದೆ. ಆದ್ದರಿಂದ ಇವತ್ತು ನಾವು ಈ ರಾಹು ಪರ್ವದ ಬಗ್ಗೆ ಮಾತ್ರ ಹೇಳಿದ್ದೇವೆ. ಯಾರೋ ಒಬ್ಬರು ಕೇಳಿದರು, ನನ್ನ ಬೆರಳ ಮೇಲೆ ಒಂದು ಎಕ್ಸ್ಟ್ರಾ ಗೆರೆ ಇದೆ ಅಂತ. ಎಕ್ಸ್ಟ್ರಾ ಗೆರೆ ಯಾವ ಇದರಲ್ಲಿ ಇರುತ್ತೋ ನೋಡಿಕೊಂಡು ಈ ಬೆರಳ ಮೇಲೆ ಇದ್ದಾಗ ಆ ಗೆರೆಯಲ್ಲಿ ಅದಕ್ಕೆ ಬರುವಂಥ ಅದೃಷ್ಟಗಳು ಅಥವಾ ಒಳ್ಳೆಯತನ ಅಲ್ಲಿಗೆ ಕಟ್ಟಾಗುತ್ತೆ. ಆಮೇಲೆ ಬೇರೆ ರೀತಿಯಲ್ಲಿ ಅವರ ಜೀವನ ಬದಲಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಎರಡೂ ಕೈಯ ಬೆರಳಲ್ಲಿ ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ರೇಖೆ ಇದ್ದರೆ ಇದರಲ್ಲೋ ಎಂಬುದನ್ನು ತಿಳ್ಕೊಂಡು ಅದರಲ್ಲಿ ಆ ಸಮಯದಲ್ಲಿ ಅವರಲ್ಲಿ ಜೀವನದಲ್ಲಿ ಒಂದು ಬದಲಾವಣೆ ಆಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಎಂಬುದು ಅದರ. ಇಂತಹ ಮತ್ತಷ್ಟು ವಿಷಯಗಳಿದೆ, ಎಲ್ಲವನ್ನೂ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ. ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯವನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುವುದು. ಇಲ್ಲದಿದ್ದರೆ ನಿಮಗೆ ಅರ್ಥವಾಗದೆ ಹೋಗುವುದು, ಅನುಮಾನಗಳೇ ಉಳ್ಕೊಂಡ್ಬಿಡುತ್ತೆ. ಅದರಿಂದ ಎಲ್ಲವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಬಂಧು ಬಳಗ ಎಲ್ಲರಿಗೂ ಈ ವಿಷಯ ತಿಳಿಯುವಂತೆ ಮಾಡಿದರೆ ಅವರಿಗೂ ಇದರ ಫಲ ಸಿಗುವಂತಾಗುತ್ತದೆ. ವಾಟ್ಸಪ್ಪಲ್ಲಿ ಮಾಡ್ಬೋದು, ಇಲ್ಲ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಮಾಡ್ಬೋದು. ಯಾವುದೆಲ್ಲ ರೀತಿಯಲ್ಲಿ ನೀವು ಇದನ್ನು ಶೇರ್ ಮಾಡಿ. ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ, ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಅಂತ ಕಳಿಸಿ, ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಲಿಂದ ಕೊನೆಯವರೆಗೂ ಏನೇನು ನಡೆಯುತ್ತೆ ಎಂಬುದನ್ನು ತಿಳಿಸುತ್ತೇವೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳಿಗೆ ಏನು ಪರಿಹಾರ ಎಂಬುದನ್ನು ತಿಳಿಸುತ್ತೇವೆ. ಇದರಂತೆ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.